ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಪತಂಜಲಿ ಶರ್ಮಾ, ಸತತ ಸಂಜೀವಿನಿ ಪಂಚಕರ್ಮ ಸೆಂಟರ್, ಅಶೋಕವನ ಗೋಕರ್ಣ. ನೀವು ಹೊರಗೆ ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ನಾವಿಲ್ಲಿ ಔಷಧಿ ತಯಾರಿಕೆಯನ್ನು ಪ್ರಾರಂಭ ಮಾಡಿದ್ದೇವೆ. ಅದು ಅತ್ಯಂತ ಅಮೂಲ್ಯವಾಗಿರುವಂತಹ ಒಂದು ಗಿಡ. ಅದು ಯಾವುದು ಅಂತಂದ್ರೆ ಏಕನಾಯಕ ಅಂತ ಹೇಳ್ತೇವೆ, ಸಪ್ತ ಚಕ್ರಿ ಅಂತ ಹೇಳ್ತೇವೆ. ಅದರ ಔಷಧಿ ಮಾಡ್ಲಿಕ್ಕೆ ನಾವಿವತ್ತು ಇಲ್ಲಿ ಬಂದಿದ್ದೇವೆ. ನಿನ್ನೆ ಹಾರ್ವೆಸ್ಟಿಂಗ್ ಮಾಡಿ ತಕೊಂಡ್ಬಂದಿದ್ದೇವೆ ಗಿಡವನ್ನ. ನೀವು ನೋಡಿರ್ಬೋದು, ಇವೆಲ್ಲದೂ ಕೂಡ ಏಕನಾಯಕನ ಬಳ್ಳಿ ನಿನ್ನೆ ಹಾರ್ವೆಸ್ಟ್ ಮಾಡಿ ತಂದಿದ್ದೇವೆ. ನೀವು ಇಲ್ಲಿ ನೋಡಿ, ಸಪ್ತ ಚಕ್ರಿ ಅಂತ ಹೇಳ್ತೇವೆ. ಹೀಗೆ ಒಳಗಡೆಗೆ ಚಕ್ರದ ರೀತಿ ಇರುವಂತಹದ್ದು ಸಪ್ತ ಚಕ್ರಿ ಅಂತ ಹೇಳ್ತೇವೆ. ಹೀಗೆ ಚಕ್ರದ ರೀತಿಯಲ್ಲಿ ಬೆಳೀತಾ ಹೋಗುತ್ತೆ. ಈಗ 1 ಚಕ್ರ, 2, 3, 4 ಬಂದಿದೆ. ಹೀಗೆ ಟೋಟಲ್ 7 ಚಕ್ರದವರೆಗೂ ಬರುತ್ತೆ. ಅದಕ್ಕಾಗಿ ಇದಕ್ಕೆ ಸಪ್ತ ಚಕ್ರಿ ಅಂತ ಹೇಳ್ತೇವೆ. ಇದು ಇದರ ಕಾಂಡ, ಬೇರು ಕೂಡ ಇದೆ. ಕಾಂಡ ಹಾಗೂ ಬೇರು ಎರಡನ್ನು ಕೂಡ ಔಷಧಿಗೆ ಉಪಯೋಗಿಸ್ತೇವೆ. ಇದರ ಸಿಪ್ಪೆನ ತಕ್ಕೊಳ್ಬೇಕಾಗತ್ತೆ. ಜಪ್ಪಿ ನಾನು ನಿಮ್ಗೆ 7 ಚಕ್ರಗಳು, ಸಪ್ತ ಚಕ್ರಗಳು, ಒಂದೊಂದೇ ಚಕ್ರ ನಾವು ಹಿಂಗೆ ಬಿಡಿಸ್ತಾ ಬರ್ಬೋದು. ನೋಡಿ, ಒಳಗಡೆ ಟೈಪ್ ಗಮ್ ಟೈಪ್ ಇರುತ್ತೆ ಒಳಗಡೆಗೆ. ಈಗ ಇದು 1 ಚಕ್ರ ನಾವೀಗ ಸಪ್ರೇಟ್ ಮಾಡಾಯ್ತು. ಇದನ್ನ ಇನ್ನೊಮ್ಮೆ ಜಪ್ಪಿ ಸಿಪ್ಪೆಯನ್ನು ಸಣ್ಣ ಮಾಡಿ ಇದರಿಂದ ಗುಳಿಗೆಯನ್ನ ರೆಡಿ ಮಾಡಬೇಕು. ಈಗ ಇದು ಇದರ ಬೇರು. ಇದು ಹೇಗಿದೆ ನೋಡಿ. ಇದು ಏನಾಗಿತ್ತು ಅಂತಂದ್ರೆ ತುದಿ ಒಣಗಿ ಹೋಗಿತ್ತು. ಇಲ್ಲಿ ನೋಡಿ, ನಿಮ್ಗೆ ಗೊತ್ತಾಗ್ತಾ ಇದೆಯಲ್ಲ. ಅದಕ್ಕಾಗಿ ನಾವಿನ್ನು ಹಾರ್ವೆಸ್ಟ್ ಮಾಡಿದ್ವಿ. ಇಲ್ಲ ಅಂತಂದ್ರೆ ಸಾಮಾನ್ಯವಾಗಿ ನಾವು ಇಷ್ಟು ದಪ್ಪದನ್ನ ತೆಗಿಲಿಕ್ಕೆ ಹೋಗುದಿಲ್ಲ, ಹಾಗೆ ಇಡ್ತೇವೆ. ಇದು ಹುಳ ಏನೋ ತಿಂದು, ವರ್ಲೇನೋ ತಿಂದು ಮೋಸ್ಟ್ಲಿ ಇದು ಒಣಗಿ ಹೋಗಿತ್ತು. ಅದಕ್ಕಾಗಿ ನಾವೇನ್ ಮಾಡಿದ್ವಿ ಅಂತಂದ್ರೆ ತುಂಬಾ ಹೀಗೆ ಹಾಳಾಗ್ಬಿಟ್ಟಿತ್ತು. ಇವಾಗ ನಾವು ಇದನ್ನ ಹಾರ್ವೆಸ್ಟ್ ಮಾಡಿದ್ವಿ. ಒಂದು ಬೇರನ್ನ ಕಟ್ ಮಾಡಿ ಉಳಿದ ಗಿಡಕ್ಕೆ ಚೆನ್ನಾಗಿ ಗೊಬ್ಬರ ನೀರನ್ನ ಹಾಕೊಟ್ಟಿದ್ದೀವಿ. ಈ ರೀತಿ ಕುಟ್ಟಣೆ ಕಲ್ಲು ಇಟ್ಕೊಂಡಿದ್ದೀವಿ. ಆ ಕಲ್ಲಲ್ಲಿ ಇನ್ನು ಕಲ್ಲಿಂದ ಜಪ್ಪಿ ಸಿಪ್ಪೆಯನ್ನ ಬೇರೆ ಮಾಡುವಂತ ಹಳದಿ ಬಣ್ಣದ ಸಿಪ್ಪೆ ಇರುತ್ತೆ. ಒಳಗಡೆ ಕೆಂಪಿದೆ ನೋಡಿ. ಇದು ಹಳದಿ ಬಣ್ಣದ ಸಿಪ್ಪೆ. ಐಡೆಂಟಿಫಿಕೇಶನ್ ಫೀಚರ್ ಇದು. ಏಕನಾಯಕ ಗಿಡ ಅಂತ ಗೊತ್ತಾಗಬೇಕು ಹೇಳಾದ್ರೆ ಈ ರೀತಿಯ ಅರಿಶಿಣ ಬಣ್ಣದ ಬೇರಿರ್ಬೇಕು, ಒಳಗಡೆ ಕೆಂಪಿರುತ್ತೆ. ನಿಮ್ಗೆ ಚಿಕ್ಕ ಚಿಕ್ಕ ಗಿಡಕ್ಕೆ ಈ ರೀತಿ ಬೇರು ಸಿಗತ್ತೆ. ಯಾವತ್ತು ಏಕನಾಯಕ ಲೇಯರ್ ಬೈ ಲೇಯರ್ ಸಿಪ್ಪೆ ಬಿಟ್ಕೊಡ್ತಾ ಬರುತ್ತೆ. ಈಗ ಬಿಡಿಸಿದ್ರಲ್ವಾ, ಸರಿಯಾಗಿ ಜಪ್ಪಿಕೊಂಡು ಸಿಪ್ಪೆನ ತೆಗಿತಾ ಬರ್ಬೋದು. ಲೇಯರ್ ಬೈ ಲೇಯರ್ ಬಿಟ್ಕೊಡೋದು ಯಾವತ್ತು. ಅದು ಇದು 1 ಲೇಯರ್, ಹೊರಗಡೆ ಲೇಯರ್ ನೋಡಿ. ಇದು ನಿಮ್ಗೆ ಗೊತ್ತಾಗ್ತಾ ಇದೆಯಾ? ಇದು ಹೊರಗಡೆ ಲೇಯರ್, ಇದು 1. ಇದು 2ನೇ ಲೇಯರ್. 1 ಲೇಯರ್ ಆಯ್ತಲ್ಲ, ಸಪ್ತ ಚಕ್ರಿ ಅಂತ ಹೇಳ್ತಿದ್ನಲ್ಲ, ಇದು ಹೊರಗಡೆ ಲೇಯರ್. ಇದು 1 ಆಯ್ತು. ಹಳದಿ ಬಣ್ಣ, ಕೆಂಪು ಬಣ್ಣ, ಒಳಗಡೆ ಬಿಳಿ ಬಣ್ಣದಲ್ಲಿದೆ. ಇದು 2ನೇ ಲೇಯರ್. ಇನ್ನೊಂದು ಲೇಯರ್ ಬಿಟ್ಕೊಡ್ತಾ ಇದೆ. ಇದ್ರೊಳಗೆ ಮತ್ತೊಂದು ಲೇಯರ್ ಇದೆ. ಇದು ನೋಡಿ, ಸಿಪ್ಪೆ ಕಣ್ಣಂಗೆ ಕಾಣುತ್ತದೆ. ಇದು ಕೂಡ ಸಿಪ್ಪೆನೆ. ಇದ್ರೊಳಗಡೆ ಕೂಡ ಈ ಏನ್ ಕೆಂಪು ಬಣ್ಣ ಇದೆಯಲ್ಲ, ಇದು ಔಷಧಿ ಗುಣ ಇರುವಂತಹದ್ದು. ನಾವು ಇವುಗಳನ್ನ ಗುಳಿಗೆ ಮಾಡ್ಲಿಕ್ಕೆ ಉಪಯೋಗಿಸ್ತೇವೆ. ಇವುಗಳನ್ನ ಕ್ವಾತಚೂರ್ಣ ಮಾಡ್ಲಿಕ್ಕೆ, ಕಷಾಯ ಮಾಡಿ ಅವುಗಳಿಂದ ಕಷಾಯವನ್ನು ಸ್ಟ್ರಾಂಗ್ ಮಾಡಿ ಡಿಕಾಕ್ಷನ್ ತೆಗೆದು ಅವುಗಳನ್ನ ಕೂಡ ಔಷಧಿಗೆ ಉಪಯೋಗಿಸ್ತೇವೆ. ಇದು 2ನೇ ಲೇಯರ್. ಇದು ಇದ್ರೊಳಗೆ ಮತ್ತೆ ಜಪ್ಪಿದ್ರೆ ಮತ್ತೆ ಸಿಗುತ್ತೆ ನೋಡಿ. ಇದು 3ನೇ ಲೇಯರ್ ನೋಡಿ. ಇದ್ರೊಳಗಡೆ ಮತ್ತೊಂದಿದೆ. ಇದ್ರೊಳಗಡೆ ತುಂಬಾ ಔಷಧಿ ಗುಣಗಳು ಇರುತ್ತೆ. ಈ ಕೆಂಪು ಬಣ್ಣದ ಒಳಗಡೆ ಕೂಡ ಹೀಗೆ 1 ಲೇಯರ್ ಆಯ್ತು, 2 ಲೇಯರ್ ಆಯ್ತು, ಇದು 3ನೇದು. ಇದ್ರೊಳಗಡೆ ಮತ್ತೊಂದಿದೆ ನೋಡಿ. ಇದಾಯ್ತಲ್ಲ, ಇದ್ರ ಒಳಗಡೆ ನೋಡಿ ಮತ್ತೊಂದಿದೆ. ಇದು ಮತ್ತೊಂದು, ಇದು ಇನ್ನೊಂದು ಲೇಯರ್. ನಿಮ್ಗೆ ಅವಾಗ 1 ಲೇಯರ್ ತೋರಿಸಿದ್ದೆ. 2ನೇ ಲೇಯರ್, 1ನೇ ಲೇಯರ್, 2ನೇ ಲೇಯರ್, 3ನೇದು, ಇದು 4ನೇದು. ಸೊ 4 ಲೇಯರ್ ಇದೆ. ಇದು 5ನೇದು. ಹೀಗೆ 7 ರೀತಿಯ ಲೇಯರ್ ವರೆಗೂ ಬರುತ್ತೆ. ಇದಕ್ಕೆ ಸಪ್ತ ಚಕ್ರಿ ಅಂತ ಹೇಳ್ತಾರೆ. ನಿಮಗೆ ಗೊತ್ತಾಗೋದು ಇದ್ರ ನೋಡ್ರೆ ಗೊತ್ತಾಗುತ್ತೆ. ಹೀಗೆ ನಾವು ಕ್ರಾಸ್ ಸೆಕ್ಷನ್ ಆಗಿ ಅದನ್ನ ಕಟ್ ಮಾಡಿದಾಗ
ನಿಮ್ ಚಕ್ರ ರೀತಿಯಲ್ಲಿ ಗೊತ್ತಾಗುತ್ತೆ ಇದು. ನಾನ್ ನಿಮ್ಗೆ ಏಕನಾಯಕನ ಗಿಡದ ಬಗ್ಗೆ ಹೇಳ್ತಾ ಇದ್ದೆ. ಅದಕ್ಕೆ ಲ್ಯಾಟಿನ್ ನೇಮ್ ಏನಂತಂದ್ರೆ ಸೆಲೇಶಿಯಾ ರೆಟಿಕ್ಯುಲಾಟ ಅಂತ ಹೇಳ್ತಾರೆ. ಸೆಲೆಸ್ಟಸ್ ಹೇಳುವಂತ ಒಂದು ಕುಟುಂಬಕ್ಕೆ ಸೇರಿರುವಂತದ್ದು. ರೆಟಿಕ್ಯುಲಾಟ ಅಂದ್ರೆ ರೆಟಿಕ್ಯುಲೇಟ್ ಲೀವ್ಸ್ ಇರುತ್ತೆ ಅಂತ, ಅದಕ್ಕೆ ರೆಟಿಕ್ಯುಲಾಟ ಅಂತ ಹೇಳ್ತಾರೆ. ಇದರಲ್ಲಿ ತುಂಬಾ ವೆರೈಟೀಸ್ ಇದೆ. ಮತ್ತೆ ನಾವು ಈಗ ಒಂದು ವೆರೈಟಿ ಕಲೆಕ್ಟ್ ಮಾಡ್ಕೊಂಡ್ ಬಂದಿದ್ದೇವೆ. ಸುಮಾರು 5 ರಿಂದ 6 ಬೇರೆ ಬೇರೆ ವೆರೈಟಿಗಳಿದೆ. ಕೆಲವೊಂದು ಬಳ್ಳಿಯಾಗಿ ಮೇಲೆ ಹಬ್ಬತ್ತೆ, ಕೆಲವೊಂದು ಬುಷ್ ಆಗಿ ಬೆಳೆಯುತ್ತೆ. ಹೀಗೆ 3-4 ವೆರೈಟಿ ಇದೆ. ಎಲ್ಲದನ್ನು ಕೂಡ ನಾವು ಮಧುಮೇಹದಲ್ಲಿ ಉಪಯೋಗಿಸಬಹುದು. ಇದು ರಸಪಂಚಕವನ್ನು ಹೇಳ್ಬೇಕು ಅಂತಂದ್ರೆ ಇದು ರಸದಲ್ಲಿ ಕಷಾಯ ಹಾಗೂ ತಿಕ್ತ ಇದೆ, ಗುಣದಲ್ಲಿ ಲಘು ವೃಕ್ಷ ಗುಣ ಇದೆ, ಉಷ್ಣವೀರ್ಯ ಹಾಗೂ ಕಟುವಿಪಾಕವನ್ನ ಹೊಂದುವಂತಹದ್ದು, ಪ್ರಭಾವದಲ್ಲಿ ಇದು ಮಧುಮೇಹವನ್ನ ವಾಸಿ ಮಾಡುವಂತಹದ್ದು. ಮುಖ್ಯವಾಗಿ ಏಕನಾಯಕವನ್ನ ಡಯಾಬಿಟಿಸ್ ಕ್ಯೂರಿಗೆ ಅಂತಾನೆ ಉಪಯೋಗಿಸುವಂತಹದ್ದು. ಈ ಒಂದು ಏಕನಾಯಕದಿಂದ ಎಷ್ಟೋ ಒಂದು ಮಧುಮೇಹವನ್ನ ರಿವರ್ಸ್ ಮಾಡ್ಲಿಕ್ಕೆ ಆಗ್ತಾ ಉಂಟು. ಬರೀ ಇದು ಒಂದೇ ಅಲ್ಲ, ಇದ್ರ ಜೊತೆಗೆ ನಾವು ಮಧುನಾಶಿಯನ್ನು ಉಪಯೋಗಿಸ್ತೇವೆ, ನೇರಳೆ ಬೀಜವನ್ನು ಉಪಯೋಗಿಸ್ತೇವೆ, ಏಕನಾಯಕನ್ನು ಉಪಯೋಗಿಸ್ತೇವೆ, ಅಸನ ನೆತ್ರೋನ್ಯ ಮರ ಅಂತ ಹೇಳ್ತೇವೆ, ಅದನ್ನು ಕೂಡ ಉಪಯೋಗಿಸ್ತೇವೆ. ಹೀಗೆ ತುಂಬಾ ರೀತಿಯ ಬೇರೆ ಬೇರೆ ಗಿಡಗಳಿವೆ. ಇವೆಲ್ಲದನ್ನ ಸೇರಿಸಿ ಒಂದು ಕಾಂಬಿನೇಷನ್ ಮಾಡಿ ನಾವಿಲ್ಲಿ ಟ್ಯಾಬ್ಲೆಟ್ ಅನ್ನ ಮಾಡ್ತೇವೆ, ವಟಿಯನ್ನ ಮಾಡ್ತೇವೆ, ಚೂರ್ಣವನ್ನ ಮಾಡ್ತೇವೆ, ಕ್ವಾತ ಚೂರ್ಣವನ್ನ ಮಾಡ್ತೇವೆ, ಘೃತವನ್ನ ಮೆಡಿಕೇಟೆಡ್ ಘೀಯನ್ನು ಕೂಡ ತಯಾರು ಮಾಡ್ತೇವೆ. ಹೀಗೆ ನಾವು ಫ್ರೆಶ್ ಆಗಿ ಸಿಗುವಂತ ಏಕನಾಯಕವನ್ನ ಔಷಧ ಉಪಯೋಗಿಸಿದ್ರೆ ಅದ್ಭುತವಾದಂತ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಉಂಟು. ನಿಮಗೆ ನಾನು ಕಾಂಡವನ್ನ ತೋರಿಸ್ತೇನೆ ನೋಡಿ. ಸುಮಾರು ಈ ಒಂದು ಬಳ್ಳಿ ನಾವೇನು ಹಾರ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೀವಿ, ಇದು ಬುಡ ಅಲ್ಲ, ಇದು ಮೇಲ್ಭಾಗ ಇರುವಂತ ಒಂದು ರೆಂಬೆಯನ್ನ ಕಟ್ ಮಾಡ್ಕೊಂಡು ಬಂದಿರುವಂತಹದ್ದು. ಅಂದಾಜು ಇದಕ್ಕೆ 4 ರಿಂದ 5 ವರ್ಷ ಆಗಿರಬಹುದು ಅನಿಸ್ತದೆ. 1, 2, 3, 4 ಚಕ್ರಗಳಿದೆ. ಅಂದ್ರೆ 1 ವರ್ಷಕ್ಕೆ 1 ಚಕ್ರ ಅಂತೂ ಬರುತ್ತೆ. ಸೊ 4 ಚಕ್ರ ಇರೋದಕ್ಕೆ 4 ವರ್ಷ ಆಗಿರ್ಬೋದು ಅನ್ಸುತ್ತೆ ಈ ಗಿಡಕ್ಕೆ. ಐಡೆಂಟಿಫಿಕೇಶನ್ ಮಾಡ್ಬೇಕು ಅಂತಂದ್ರೆ ನಾವು ಕಟ್ ಮಾಡಿದಾಗ ಈ ಚಕ್ರದಂಗೆ ಕಾಣ್ಬೇಕು. ಜೊತೆಗೆ ಬೇರು ಈ ರೀತಿಯ ಹಳದಿ ಬಣ್ಣದಲ್ಲಿ ಇರಬೇಕು. ಆ ಬೇರಿಗೂ ಕೂಡ ಚಕ್ರದ ಹಾಗೆ ಇರುತ್ತೆ. ನೀವು ಇಲ್ಲಿ ನೋಡ್ಬೋದು. ನಾನು ನಿಮ್ಗೆ ಅವಾಗ ಲೇಯರ್ ಬೈ ಲೇಯರ್ ತೆಗೆದು ತೋರಿಸಿದ್ದೆ. 1 ಲೇಯರ್ ಇದೆ, 2 ಲೇಯರ್ ಇದೆ, 3, 4, 5 ಲೇಯರ್ ವರೆಗೆ ಇದೆ. ಇದು ಕೋರ್ ಪಿತ್ ಅಂತ ಹೇಳ್ತೀವಿ. 1, 2, 3, 4, 5 ಲೇಯರ್ ವರೆಗೂ ಇದೆ. ಅಂದಾಜು 5 ವರ್ಷ ಆಗಿರ್ಬೋದು. 4 ರಿಂದ 5 ವರ್ಷ ಅಂತೂ ಆಗಿದೆ ಗಿಡಕ್ಕೆ. ನಾವೇನ್ ಮಾಡ್ತೀವಿ ಅಂತಂದ್ರೆ ಆ ತಾಯಿ ಬೇರನ್ನ ತೆಗೆಯೋದಿಲ್ಲ, ಸೈಡಿಗೆ ಇರುವಂತ ಬೇರುಗಳನ್ನ ಕಟ್ ಮಾಡಿ ತೆಗಿತೇವೆ, ಹಾಗೂ ಬ್ರಾಂಚಸ್ ಗಳನ್ನು ಕೂಡ ಕಟ್ ಮಾಡಿ ತೆಗಿತೇವೆ. ಅಕಸ್ಮಾತ್ ನಾವು ತೆಗಿಲಿಲ್ಲ ಹೇಳಾದ್ರೆ ತುಂಬಾ ವರ್ಷಗಳ ನಂತರ, ಈ ಒಂದು 10-15 ವರ್ಷ ಆದ್ಮೇಲೆ ಅದಲ್ಲೇ ಅದು ಹಾಳಾಗ್ಬಿಡತ್ತೆ, ಅದು ಯಾರಿಗೂ ಇಲ್ಲದೆ ಹೋಗುತ್ತೆ. ಅದಕ್ಕಾಗಿ ನಾವು ಪ್ರತಿ ವರ್ಷ ಹಾರ್ವೆಸ್ಟ್ ಮಾಡೋದ್ರಿಂದ ಹೊಸ ಬೇರುಗಳು ಬರ್ತಾ ಇರುತ್ತೆ. ಹೀಗೆ ಬೇರೆ ಬೇರೆ ಬ್ರಾಂಚಸ್ ರೂಟ್ಸ್ ಬರ್ತಾ ಇರುತ್ತೆ. ಅವ ಗಿಡನೂ ಕೂಡ ಚೆನ್ನಾಗಿ ಬೆಳ್ಕೊಂಡಿರುತ್ತೆ, ನಮ್ಗೆ ಔಷಧಿ ಕೂಡ ಸಿಗುತ್ತೆ. ಯಾವತ್ತು ನೀವು ಪ್ಲಾಂಟ್ ಕಲೆಕ್ಷನ್ ಮಾಡ್ಬೇಕಿದ್ರೆ ಇಡೀ ಗಿಡವನ್ನ ಕಿತ್ಲಿಕ್ಕಿಲ್ಲ, ಅದರ ಅರ್ಧ ಬೇರನ್ನಷ್ಟೇ ತೆಗಿಬೇಕು, ಹಾಗೆ ಬಿಟ್ಟಿಡ್ಬೇಕು. ನೆಕ್ಸ್ಟ್ ಇಯರ್ ಮತ್ತೆ ಬಂದ್ಕೊಳುತ್ತೆ. 1 ವರ್ಷ ಬಿಟ್ಟು ನೀವು ಮತ್ತೊಂದು ಸೈಡಿನ ಬೇರನ್ನ ಹಾರ್ವೆಸ್ಟ್ ಮಾಡ್ಬೋದು. ನೀವು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಮಾಡ್ಕೊಂಡ್ರೆ ಈ ವರ್ಷ ಪೂರ್ವ ದಿಕ್ಕಲ್ಲಿ, ನೆಕ್ಸ್ಟ್ ವರ್ಷ ಪಶ್ಚಿಮ ದಿಕ್ಕಲ್ಲಿ, ನೆಕ್ಸ್ಟ್ ವರ್ಷ ಉತ್ತರ ಹಾಗೂ ದಕ್ಷಿಣ ದಿಕ್ಕಲ್ಲಿ, ಹೀಗೆ ನಾವು ಋತು ಅನುಸಾರವಾಗಿ ಸಂವತ್ಸರಕ್ಕೆ ಅನುಸಾರವಾಗಿ ಕೂಡ ಈ ಒಂದು ಪ್ಲಾಂಟ್ ಕಲೆಕ್ಷನ್ ಅನ್ನ ಮಾಡಬಹುದು. ಹೀಗೆ ನಾವು ಡಯಾಬಿಟಿಸ್ ಅನ್ನ ಕ್ಯೂರ್ ಮಾಡ್ಬೇಕು ಹೇಳಾದ್ರೆ ಎಲ್ಲಾ ಗಿಡಗಳನ್ನ ಉಪಯೋಗಿಸ್ಕೊಂಡು ಚಿಕಿತ್ಸೆಯನ್ನ ಪಡ್ಕೊಳ್ಬೇಕಾಗತ್ತೆ. ಪ್ರಕೃತಿ ದತ್ತವಾಗಿ ನಮಗೆ ಸಿಕ್ಕಿರುವಂತಹದ್ದು ಇವೆಲ್ಲ ಗಿಡಗಳು ಕೂಡ ನೈಸರ್ಗಿಕವಾಗಿ ಬೆಳೆಯುವಂತಹದ್ದು. ಇವು ಹೇಗೆ ಅಂತಂದ್ರೆ ನಾವು ಒಂದು ಬೇರನ್ನ ತೆಗಿಬೇಕಿದ್ರೆ ಚಿಕ್ಕ ಚಿಕ್ಕ ಬೇರುಗಳು ಕಟ್ಟಾಯ್ತು ಹೇಳಾದ್ರೆ ಅಲ್ಲೇ ಹೊಸ ಗಿಡಗಳು ಹುಟ್ಟುವಂತಹದ್ದು. ಅಂದ್ರೆ ನಮಗೆ ಅತ್ಯಂತ ಹೆಚ್ಚಿಗೆ ಬೇಕಾಗತ್ತೆ ಅಂತಾನೆ ದೇವರು ಸೃಷ್ಟಿ ಮಾಡಿರುವಂತಹದ್ದು. ಬೆಳೆಯೋದು ತುಂಬಾ ಈಸಿ, ಕಷ್ಟದ ಕೆಲಸ ಅಲ್ಲ. ಇದರ ನಾವು ಎಷ್ಟೋ ಟೈಮ್ ನೋಡ್ತೇವೆ, ನಾವು ಬೇರನ್ನ ಕಿತ್ಕೊಂಡ್ ಬಂದಿರ್ತೇವೆ, ಇಂಥ ಚಿಕ್ಕ ಚಿಕ್ಕ ಬೇರುಗಳು ಹಾಗೆ ಉಳ್ಕೊಳ್ಳುತ್ತೆ ಅಲ್ಲಿ, ನಮ್ಗೆ ತೆಗಿಲಿಕ್ಕೆ ಆಗುದಿಲ್ಲ. ಅದು ಹೊಸ ಗಿಡವಾಗಿ ಪಸರಿಸ್ತಾ ಹೋಗುವಂತಹದ್ದು. ಅಂದ್ರೆ ಪ್ರೋಜನ ಹೇಳುವಂತಹದ್ದು ಅತ್ಯಂತ ಹೆಚ್ಚಿಗೆ ಬೇಕಾದಾಗ ಬೇರಿನ ಮೂಲಕ ಕೂಡ ಆಗತ್ತೆ, ಹಣ್ಣಿನ ಮೂಲಕ ಆಗತ್ತೆ. ನಾವು ಮರದ ಕೆಳಗಡೆ ಹೋದ್ರೆ ಮಿನಿಮಮ್ 1 ಗಿಡದ ಕೆಳಗಡೆ ಒಂದು 10-15 ಗಿಡ ಅಂತೂ ಸಿಗತ್ತೆ. ಕೆಂಪು ರೀತಿ ಹಣ್ಣುಗಳಾಗತ್ತೆ. ಅವುಗಳನ್ನ ನೀವು ತಗೊಬಂದು ಹಾಕಿದ್ರೆ ಅಂತೂ ಅಷ್ಟು ಹುಟ್ಟತ್ತೆ. ಹಾಗೆ ಹಕ್ಕಿಗಳು ತಿಂದು ಹೊತ್ತಾಕಿದ್ದು ಮರದ ಕೆಳಗಡೆ ತುಂಬಾ ಗಿಡ ಹುಟ್ಕೊಂಡಿರುತ್ತೆ. ಹೀಗೆ ಏಕನಾಯಕ ಹೇಳುವಂತಹದ್ದು ಅತ್ಯಂತ ಸುಲಭವಾಗಿ ನಾವು ಬೆಳ್ಕೊಂಡು ಔಷಧಿಗೆ ಉಪಯೋಗಿಸ್ಕೋಬಹುದು. ನಾವು ನಮ್ಮ ಸಸ್ಯ ಸಂಜೀವಿನಿಯಲ್ಲಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನ ಮಾಡ್ತೀವಿ, ಪಂಚಕರ್ಮ ಚಿಕಿತ್ಸೆಯನ್ನ ಮಾಡ್ತೇವೆ. ಹಾಗೂ ಕೆಲವೊಬ್ಬರಿಗೆ ಏನಾಗತ್ತೆ ಅಂತ ಇಲ್ಲಿ ಬಂದು ಚಿಕಿತ್ಸೆನ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಆವಾಗ ನಾವು ಡಯಾಬಿಟಿಸ್ ಕಿಟ್ ಅಂತ ಮಾಡ್ತೇವೆ. ಕೆಲವೊಮ್ಮೆ ಡಾಕ್ಟರ್ ಕನ್ಸಲ್ಟ್ ಮಾಡ್ಲಿಕ್ಕೂ ಅವರಿಗೆ ಸಮಯ ಇರೋದಿಲ್ಲ, ಬಿಸಿ ಲೈಫ್ ಅಲ್ಲಿ ಇರ್ತಾರೆ. ವಿತೌಟ್ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಈ ಒಂದು ಡಯಾಬಿಟಿಸ್ ಕಿಟ್ ಅನ್ನು ತಗೋಬಹುದು. ನಿಮ್ಗೆ ಸ್ಪೆಸಿಫಿಕ್ ಆಗಿ ಬೇಕು ಅಂತಂದ್ರೆ ನೀವು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಕೂಡ ಮೆಡಿಸಿನ್ ತಗೋಬಹುದು.
ನಾವು ಡಯಾಬಿಟಿಸ್ ಕಿಟ್ ಅಲ್ಲಿ ನಾವು ಡಯಾಬಿಟಿಸ್ಗೆ ಅಂತ ಒಂದು ಒಟಿಯನ್ನ ಮಾಡ್ತೇವೆ, ಒಂದು ಚೂರ್ಣವನ್ನ ಮಾಡ್ತೇವೆ, ಟೀ ಮಾಡ್ತೇವೆ ಹಾಗೂ ಘೃತವನ್ನ ಮಾಡುವಂತಹದ್ದು. ಕೆಲವೊಬ್ರು ಏನ್ ಹೇಳ್ತಾರೆ, ಸಿಕ್ಕಾಪಟ್ಟೆ ಹಸಿವೆ ಆಗ್ತಾ ಇದೆ, ಹಸು ತಡ್ಕೊಳ್ಲಿಕ್ಕೆ ಆಗೋದಿಲ್ಲ, ನಾವು ಮೆಡಿಕೇಟೆಡ್ ಘೀಯನ್ನ ಕೊಟ್ಟಾಗ, ಘೃತವನ್ನ ಕೊಟ್ಟಾಗ ಆ ಹಸಿವೆ ಕಂಟ್ರೋಲಿಗೆ ಬರುತ್ತೆ. ಪದೇ ಪದೇ ಮೂತ್ರ ಆಗ್ತಾ ಇರುವಂತಹದ್ದು, ಪದೇ ಪದೇ ತಿನ್ಬೇಕು ಅಂತ ಕ್ರೇವಿಂಗ್ ಇರುವಂತಹದ್ದು, ಇವೆಲ್ಲವೂ ಕೂಡ ಕಂಟ್ರೋಲಿಗೆ ಬರುತ್ತೆ. ತುಂಬಾ ಬಾಯಾರಿಕೆ ಆಗುವಂತಹದ್ದು, ತುಂಬಾ ಹಸಿವೆ ಆಗುವಂತಹದ್ದು, ತುಂಬಾ ಮೂತ್ರ ಆಗುವಂತಹದ್ದು, ಇದಕ್ಕೆ ಟಿಪಿಕಲ್ ಡಯಾಬಿಟಿಸ್ ಫೀಚರ್ ಅಂತ ಹೇಳ್ತೀವಿ. ಪಾಲಿಯೂರಿಯಾ, ಪಾಲಿಡಿಪ್ಸಿ ಹಾಗೂ ಪಾಲಿಫೇಜಿಯಾ ಅಂತ ಹೇಳ್ತಾರೆ. ಇದು ಮೂರನ್ನು ಕೂಡ ಕಂಟ್ರೋಲ್ ಮಾಡಬಹುದು. ಕಾರ್ಡಿಯೋವ್ಯಾಸ್ಕುಲರ್ ಪ್ರಾಬ್ಲಮ್ಗಳನ್ನ ಪ್ರಿವೆಂಟ್ ಮಾಡಬಹುದು. ಡಯಾಬಿಟಿಕ್ ನ್ಯೂರೋಪತಿ, ನೆಫ್ರೋಪತಿ ಹಾಗೂ ರೆಟಿನೋಪತಿ, ಇದು ಮೂರನ್ನು ಕೂಡ ನಾವು ಪ್ರಿವೆಂಟ್ ಮಾಡ್ಲಿಕ್ಕೆ ಸಾಧ್ಯ ಉಂಟು. ಕಣ್ಣಿನ ತೊಂದರೆ ಬರುತ್ತೆ, ಕಿಡ್ನಿ ತೊಂದರೆ ಬರುತ್ತೆ, ನರಳ ಸಮಸ್ಯೆ ಬರುತ್ತೆ. ಯಾರು ತುಂಬಾ ವರ್ಷದಿಂದ ಡಯಾಬಿಟಿಸ್ ಇಂದ ಬಳಲ್ತಾ ಇರ್ತಾರೋ ಅವರೆಲ್ಲರಿಗೂ ಕೂಡ ಇಂಥ ಕಾಂಪ್ಲಿಕೇಶನ್ಗಳು ಸರ್ವೇ ಸಾಮಾನ್ಯ. ಇವುಗಳ ವಿರುದ್ಧ ನಾವು ಹೋರಾಡಬೇಕಾಗಿದೆ. ಬರೀ ಡಯಾಬಿಟಿಸ್ ವಿರುದ್ಧ ಅಷ್ಟೇ ಅಲ್ಲ, ಡಯಾಬಿಟಿಸ್ ಕಾಂಪ್ಲಿಕೇಶನ್ಗಳ ವಿರುದ್ಧ ಕೂಡ ಹೋರಾಡಬೇಕಾಗಿದೆ. ಈಗ ನೀವು ನ್ಯಾಚುರಲ್ ಆಗಿ ಇರುವಂತ ಔಷಧಿನ ಉಪಯೋಗಿಸೋದ್ರಿಂದ ನಾವೇನ್ ಹೇಳಿರೋ ಪ್ರಮಾಣದಲ್ಲಿ ನೀವು ತಗೊಂಡ್ರೆ ಯಾವುದೇ ಸೈಡ್ ಎಫೆಕ್ಟ್ಗಳು ಇರೋದಿಲ್ಲ. ದೇವರು ಕೊಟ್ಟಿರುವಂತ, ಸೃಷ್ಟಿಸಿರುವಂತ ಗಿಡಗಳ ಪ್ರಯೋಜನವನ್ನ ಪಡ್ಕೊಂಡು ನಿಮ್ಮ ಆರೋಗ್ಯವನ್ನ ಗಳಿಸ್ಕೊಳ್ಳಿ. ಭಾರತ ಡಯಾಬಿಟಿಸ್ ನಲ್ಲಿ ಹೆಚ್ಚಿಗೆ ಆಗ್ತಾನೆ ಇದೆ. ನಂಬರ್ 1 ಬರ್ತಾ ಇದೆ ಇಂಥದ್ರಲ್ಲಿ. ನಮಗೆ ಇದ್ರಲ್ಲಿ ನಂಬರ್ 1 ಬರೋದು ಬೇಡ. ನಾವು ರೋಗ ಮುಕ್ತವಾಗಬೇಕು, ಸ್ವಸ್ಥ ಭಾರತ ನಿರ್ಮಾಣ ಆಗ್ಬೇಕು. ಈ ಒಂದು ಮಧುಮೇಹದ ವಿರುದ್ಧ, ಪ್ರಮೇಹದ ವಿರುದ್ಧ, ಡಯಾಬಿಟಿಸ್ ಹೇಳುವಂತಹ ಕಾಯಿಲೆ ವಿರುದ್ಧ ನಾವು ಹೋರಾಡಬೇಕಾಗಿದೆ. ನೀವೆಲ್ಲರೂ ಕೂಡ ಸಿದ್ಧರಾಗಬೇಕು. ಡಯಾಬಿಟಿಸ್ ಪ್ರಿವೆಂಟಿವ್ ಆಗಿ ಕೂಡ ನಾವು ಎಷ್ಟೋ ಮೆಡಿಸಿನ್ ಗಳನ್ನ ಮಾಡ್ತಾ ಇದ್ದೇವೆ. ಡಯಾಬಿಟಿಸ್ ಅನ್ನು ಸಂಪೂರ್ಣವಾಗಿ ಬೇರು ಸಹಿತ ಕಿತ್ತಾಗ್ಲಿಕ್ಕೆ ಕೂಡ ನಾವು ಎಷ್ಟೋ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಾವು ಕಳೆದ 2-3 ತಿಂಗಳಿಂದ ಟೈಪ್ 1 ಡಯಾಬಿಟಿಸ್ ಕೂಡ ರಿವರ್ಸ್ ಮಾಡಿದ್ದೇವೆ. ಚಿಕ್ಕ ಮಕ್ಕಳು ಬಂದಿದ್ರು, ಅವರಿಗೂ ಕೂಡ ನಾವು ಪಂಚಕ್ರಮದ ಮೂಲಕ ನಾವು ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ಅನ್ನ ಮಾಡಿದ್ದೀವಿ. ಒಳ್ಳೆ ರಿಸಲ್ಟ್ ಬರ್ತಾ ಉಂಟು. ಇನ್ಸುಲಿನ್ ತಗೊಳ್ತಾ ಇದ್ದವರು ಇನ್ಸುಲಿನ್ ಇಲ್ಲದೆ ಇವತ್ತು ಆರಾಮಾಗಿ ಇದ್ದಾರೆ, ಜಸ್ಟ್ ಔಷಧಿಯಲ್ಲೇ ಇದ್ದಾರೆ. ಯಾವುದೇ ಅಲೋಪತಿ ಟ್ಯಾಬ್ಲೆಟ್ಸ್ ಇಲ್ಲ, ಯಾವುದೇ ಇನ್ಸುಲಿನ್ ಇಲ್ಲ. ಇವತ್ತು ನೆಮ್ಮದಿಯಿಂದ ಅವರು ಜೀವನ ಮಾಡ್ತಾ ಇದ್ದಾರೆ, ಶಾಲೆಗೆ ಹೋಗ್ತಾ ಇದ್ದಾರೆ. ಆದ್ರೆ ಎಲ್ಲ 100% ಅಷ್ಟು ಕೂಡ ನಾವು ರಿವರ್ಸ್ ಮಾಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ. ಎಷ್ಟೋ ಕೇಸಸ್ 50-60% ಕೇಸಸ್ ನಾವು ರಿವರ್ಸಲ್ ಮಾಡ್ತಾ ಇದ್ದೇವೆ. ತುಂಬಾ ಕಾಂಪ್ಲಿಕೇಶನ್ ಆಗಿರುತ್ತೆ, ತುಂಬಾ ವರ್ಷದಿಂದ ಬಳಲ್ತಾ ಇರ್ತಾರೆ, ಕಾಂಪ್ಲಿಕೇಶನ್ಗಳು ತುಂಬಾ ಇರುತ್ತೆ. ಆವಾಗ ಖಂಡಿತವಾಗ್ಲೂ ಕೂಡ ನಾವು ಅವರ ಪ್ಯಾಂಕ್ರಿಯಾಸ್ ಅನ್ನ ಆಕ್ಟಿವೇಟ್ ಮಾಡಿ, ಬೀಟಾ ಸೆಲ್ಸ್ ಅನ್ನ ಆಕ್ಟಿವೇಟ್ ಮಾಡಿ ಅವರ ಮೆಡಿಸಿನ್ ಅನ್ನ ಕಡಿಮೆ ಮಾಡಬಹುದು, ಅಥವಾ ಇನ್ಸುಲಿನ್ ಡೋಸಸ್ ಅನ್ನ ಕಡಿಮೆ ಮಾಡಬಹುದು. ಹೀಗೆ ನಾವು ಅತ್ಯದ್ಭುತ ರಿಸಲ್ಟ್ ಅನ್ನು ಕೊಡ್ಲಿಕ್ಕೆ ಈ ಗಿಡಮೂಲಿಕೆಗಳ ಸಹಾಯದಿಂದ ಸಾಧ್ಯ ಆಗ್ತಾ ಇದೆ. ನಾವು ಈ ಎಲ್ಲ ಗಿಡಗಳಿಗೆ ದೇವರ ತರ ಪೂಜೆ ಮಾಡಬೇಕು, ರಕ್ಷಣೆ ಮಾಡ್ಕೊಂಡು ಹೋಗ್ಬೇಕಾಗಿರುವಂತದ್ದು ನಮ್ಮೆಲ್ಲರ ಕರ್ತವ್ಯ. ಗಿಡಗಳನ್ನ ರಕ್ಷಣೆ ಮಾಡಿ ನಿಮ್ಮ ಆರೋಗ್ಯವನ್ನ ಗಳಿಸ್ಕೊಳ್ಳಿ. ನಮಸ್ಕಾರ.